ರಣ ಬಿಸಿಲಿಗೆ ಕಾದ ಬೆಂಗಳೂರಿಗೆ ತಂಪನೆರೆದ ಮಳೆರಾಯ. ಏನು ಸ್ನೇಹಿತರೆ, ಮಳೆ 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 ಸೂಪರ್, ಒಳ್ಳೆಯದು, ತುಂಬ ಚೆನ್ನಾಗಿದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರಣ ಬಿಸಿಲು ಮುಂದುವರೆದಿದ್ದ ಈ ನಡುವೆಯೇ ಇಷ್ಟು ದಿನ ಬಿಸಿಲಿಗೆ ಬೆಂದಿದ್ದ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಇದೀಗ ಇಂದು ಸಂಜೆ ಸುಮಾರು 4:45 ಅಂದರೆ 4:45 ವೇಳೆಗೆ ಮಳೆರಾಯ ತಂಪನೆರೆದಿದ್ದಾನೆ. ಇದರಿಂದ ನಗರದ ಜನರಿಗೆ ನೆಮ್ಮದಿ ತಂಪಾಗಿದೆ. ಹಾಗಾದರೆ ಎಲ್ಲೆಲ್ಲಿ ಮಳೆ ಎಂದು ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಈಗ ಕಸ್ತೂರಿ ನಗರ ಕಡೆಯಿಂದ MMT ಜಂಕ್ಷನ್ ಕೇರ್ಪುರ ಕಡೆಗೆ ಹೋಗುವ ಮಾರ್ಗದಲ್ಲಿ BMTC ಬಸ್ ನಿಲ್ದಾಣ ಹತ್ತಿರ ಮಳೆ ನೀರು ನಿಂತಿದೆ. ಅದರಿಂದ ವೈಟ್ಫೀಲ್ಡ್, ಮಹದೇವಪುರ ಮತ್ತು ಕೇರ್ಪುರ ಕಡೆಗೆ ಹೋಗುವ ವಾಹನಗಳು ಸಂಚಾರ ನಿಧಾನಗತಿಯಲ್ಲಿರುತ್ತದೆ. ವಾಹನ ಸವಾರರು ಸಹಕರಿಸಬೇಕಾಗಿ ಪೊಲೀಸರು ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಹಾಗೆ ಬೆಂಗಳೂರಿನ ಇಷ್ಟು ದಿನ ರಣಬಿಸಿಲಿನ ಬಿಸಿಲಿನ ನಗರದ ಜನ ಬೇಸತ್ತು ಹೋಗಿದ್ದರು. ಇದೀಗ ಮಳೆ ಸುರಿದು ಹಿನ್ನೆಲೆ ಜನರ ಮುಖದಲ್ಲಿ ಮಂದಹಾಸ ಮೂಡಿದಂತಾಗಿದೆ. ಮತ್ತೊಂದೆಡೆ ಇಂದು ಸುರಿದ ಮಳೆಯಿಂದಾಗಿ ನಗರದ ಹಲವೆಡೆ ಜನವರಿಗೆ ಅಸ್ತವ್ಯಸ್ತವಾಗಿದೆ. ಬೆಂಗಳೂರು ಸುಮಾರು ಅರ್ಧ ಗಂಟೆಯಿಂದ ಗುಡುಗು ಸಿಡಿಲು ಸಹಿತ ಧಾರಾಕಾರದ ಮಳೆಯಿಂದಾಗಿ ಮೆಜೆಸ್ಟಿಕ್ಕು, ಯಶವಂತಪುರ, ಶೇಷಾದ್ರಿಪುರಂ, KR ಪುರಂ, ಹೆಬ್ಬಾಳ, ಬ್ಯಾಟರಾಯನಪುರ, ಯಲಹಂಕ, ಕೆಂಪೇಗೌಡ ವಿಮಾನ ನಿಲ್ದಾಣ ಸೇರಿದಂತೆ ನಗರದ ಹಲವು ಭಾಗಗಳಲ್ಲಿ ಭಾರೀ ಮಳೆಯಾಗಿದೆ. ಗುಡುಗು ಸಿಡಿಲು ಸಹಿತ ಸುರಿದ ಮಳೆಯಿಂದಾಗಿ ವಿಮಾನ ಹಾರಾಟದಲ್ಲಿ ಭಾರೀ ವಿಳಂಬವಾಗಿದೆ. ಕಳೆದ ಒಂದು ವಾರದಲ್ಲಿ ಬೆಂಗಳೂರಿನಲ್ಲಿ 38 ಡಿಗ್ರಿ ನೋಡಿದ್ರೆ ಸ್ನೇಹಿತರೆ, 38 ಡಿಗ್ರಿ ತಾಪಮಾನ ದಾಖಲಾಯಿತು. ಇದೀಗ ಇಷ್ಟು ದಿನ ಬಿಸಿಲಿಗೆ ತತ್ತರಿಸ ಬೆಂಗಳೂರಿನ ಜನ ರಣಮಹಳೆ ಸುರಿದಿದ್ದು, ಹಲವೆಡೆ ರಸ್ತೆಗಳು, ಚರಂಡಿಗಳು ಮಾರ್ಪಾಟು ಪರಿಣಾಮ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ಬಂದಿದೆ. ಅಲ್ಲದೆ ರಾತ್ರಿ ವೇಳೆಗೆ ಮಳೆ ಮತ್ತಷ್ಟು ಚುರುಕು ಪಡೆಯಲಿದೆ ಎನ್ನುವ ಮುನ್ಸೂಚನೆ ಕೂಡ ಇದೆ. ಜಾಗ್ರತೆಯಿಂದ ಹೋಗಿ ಮನೆಗೆ. ಮತ್ತೆ ಹೋಗುವವರು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಒಳ್ಳೆ ಮಾರ್ಗ ನೋಡ್ಕೊಂಡು ಹೋಗಿ. ಕೋಲಾರ ನಗರ, ಶ್ರೀನಿವಾಸಪುರ ಸೇರಿದಂತೆ ಹಲವೆಡೆ ಅರ್ಧ ಗಂಟೆ ಮಳೆ ಸುರಿದಿದ್ದು, ಆ ಮೂಲಕ ಭೂಮಿಗೆ ಮಳೆರಾಯ ತಂಪನೆರೆದಿದ್ದಾನೆ. ಬಿಸಿಲಿನ ತಾಪಮಾನ ಜಿಲ್ಲೆಯ ಜನರು ತತ್ತರಿಸಿದರು. ಆದರೆ ಮಳೆರಾಯನ ಆರ್ಭಟದಿಂದ ಜನರಲ್ಲಿ ಮಂದಹಾಸ ಮೂಡಿದೆ. ಕಳೆದ 2 ದಿನಗಳಿಂದ ಜಿಲ್ಲೆಯ ಕೆಲವು ತಾಲೂಕುಗಳಲ್ಲಿ ಮಳೆ ಸುರಿದಿದ್ದು, ಮಳೆಯಿಂದ ಜಾನುವಾರುಗಳು ಕುಡಿಯುವ ನೀರು ಮತ್ತು ಮೇವಿಗೆ ಸಹಕಾರಿಯಾಗಿದೆ. ಯಲಹಂಕ ಸುತ್ತಮುತ್ತ ಸಹ ಧಾರಾಕಾರ ಮಳೆ ಸುರಿದಿದ್ದು, ಮಳೆಯಿಂದಾಗಿ ಸಾರ್ವಜನಿಕರು ಪರದಾಡಿದ ಘಟನೆ ನಡೆದಿದೆ. ಯಲಹಂಕ ಅಟ್ಟೂರು ಬಡಾವಣೆಯಲ್ಲಿ ರಸ್ತೆ ಬದಿಯಲ್ಲಿ ಮಳೆ ನೀರು ಹರಿಯುತ್ತಿರುವ ಹಿನ್ನೆಲೆ ಕೆಲಸ ಮುಗಿಸಿ ಮನೆಗೆ ತೆರಳಲು ವಾಹನ ಸವಾರರು ಪರದಾಡಿದ್ದಾರೆ. ಅದಕ್ಕೋಸ್ಕರ ಆದಷ್ಟು ಜಾಗ್ರತೆಯಿಂದ ಹೋಗಿ. ಮತ್ತು ಹಾಸನ ಜಿಲ್ಲೆ, ಬೇಲೂರು ತಾಲೂಕು ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಮಳೆ ಅಬ್ಬರಿಸಿದೆ. ಬೇಲೂರು ಅರ್ಧ ಗಂಟೆ ಆನೇಕಲ್ ಸಹಿತ ಮಳೆ ಸುರಿದಿದ್ದು, ಆ ಮೂಲಕ ಬಿಸಿಲಿನ ಬೇಗೆಯಲ್ಲಿ ಹೈರಾಣವಾಗಿದ್ದು ರೈತರು, ಕಾಫಿ ಬೆಳೆಗಾರರು ಮೊಗದಲ್ಲಿ ಮಂದಹಾಸ ಮೂಡಿದೆ. ಸ್ನೇಹಿತರೆ ನೋಡಿ, ಮಳೆ ಬಂದರೆ ಎಷ್ಟು ಖುಷಿ, ಏನು ಬಿಸಿಲು. ಆ ಬಿಸಿಲಲ್ಲಿ ಅಬ್ಬಾ ತಂಪು ಪಾನೀಯಗಳು ಕುಡಿದ್ರೂ ಆಗೋದಿಲ್ಲ, ಹಣ್ಣುಗಳು ತಿಂದರೂ ಆಗಲ್ಲ, ಊಟ ಮಾಡಲಿಕ್ಕೆ ಬಿಸಿಲಿಗೆ ಬೇಜಾರಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಮಳೆ ಬಂದಿದ್ದು ಬಹಳ ಖುಷಿಯಾಗಿದೆ. ಅದಕ್ಕೆ ಒಂದು ಮಾಹಿತಿ ಕೊಡೋಣ ಅಂತ ಅನ್ನಿಸ್ತು. ಹುಷಾರಾಗಿ ಹೋಗಿ, ಟ್ರಾಫಿಕ್ ಇರುತ್ತೆ, ಎಲ್ಲದರಲ್ಲಿ ಮರಗಳು ಬಿದ್ದಿದೆ, ಹುಷಾರಾಗಿ ನೋಡ್ಕೊಂಡು ಹೋಗಿ. ನಮಸ್ಕಾರ, ವಂದನೆಗಳು.